ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೂರನೇ ಪ್ರಶ್ನೆ, ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಎಂಬಂತಹ ಚಾಪ್ಟರ್ ಇಂದ. ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಕೊಂಡು ಸಣ್ಣ ಪ್ರಮಾಣದಲ್ಲಿ ಗ್ರಾಹಕರಿಗೆ ಮಾರುವವರನ್ನ ಏನಂತ ಕರಿತೀರಾ? ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನ ಕೊಂಡು ಸಣ್ಣ ಪ್ರಮಾಣದಲ್ಲಿ ಅದನ್ನ ಗ್ರಾಹಕರಿಗೆ ಮಾರುವಂತವರನ್ನ ನೀವು ಏನಂತ ಕರಿತೀರ? ಆಪ್ಷನ್ ಎ ಸಗಟು ವ್ಯಾಪಾರಿ, ಆಪ್ಷನ್ ಬಿ ಚಿಲ್ಲರೆ ವ್ಯಾಪಾರಿ, ಆಪ್ಷನ್ ಸಿ ಉತ್ಪಾದಕ ವ್ಯಾಪಾರಿ ಮತ್ತು ಆಪ್ಷನ್ ಡಿ ವಿತರಕ ವ್ಯಾಪಾರಿ. ಓಕೆ, ಸೊ ಇದು ವ್ಯಾಪಾರ ವಾಣಿಜ್ಯದ ಒಂದು ಭಾಗವಾಗಿದೆ. ಈ ವ್ಯಾಪಾರದಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ. ಓಕೆನಾ? ಸೊ ಇದು ದೇಶೀಯ ಅಥವಾ ಆಂತರಿಕ ವ್ಯಾಪಾರದಲ್ಲಿ ಬರುವಂಥದ್ದು. ಸೊ ಒಂದು ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನ ಕೊಂಡು ಅದನ್ನ ಸಣ್ಣ ಪ್ರಮಾಣದಲ್ಲಿ ಗ್ರಾಹಕರಿಗೆ ಮಾರುವವರನ್ನ ನಾವು ಚಿಲ್ಲರೆ ವ್ಯಾಪಾರಿಗಳು, ರಿಟೇಲರ್ಸ್ ಅಂತ ಕರಿತೀವಿ. ಓಕೆ, ರಿಟೇಲರ್ಸ್ ಇವರು ಸಗಟು ವ್ಯಾಪಾರಿಗಳಿಂದ, ಹೋಲ್ಸೇಲರ್ಸ್ ಇಂದ ವಸ್ತುಗಳನ್ನ ಕೊಂಡು ಅಧಿಕ ಪ್ರಮಾಣದಲ್ಲಿ ಕೊಂಡು ಅದನ್ನ ಸಣ್ಣ ಪ್ರಮಾಣದಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಾರೆ. ಓಕೆನಾ? ಸೊ ಚಿಲ್ಲರೆ ವ್ಯಾಪಾರಿಗಳು ಯಾರಿಂದ ಕೊಳ್ತಾರೆ ಮಕ್ಕಳೇ? ಸಗಟು ವ್ಯಾಪಾರಿಗಳಿಂದ ಕೊಂಡು ಸಗಟು ವ್ಯಾಪಾರಿ ಚಿಲ್ಲರೆ ವ್ಯಾಪಾರಿಗೆ ಮಾರಾಟ ಮಾಡ್ತಾನೆ ವಸ್ತುಗಳನ್ನ. ಓಕೆನಾ? ಈ ಚಿಲ್ಲರೆ ವ್ಯಾಪಾರಿಯು ಗ್ರಾಹಕರಿಗೆ ವಸ್ತುಗಳನ್ನ ಸಣ್ಣ ಪ್ರಮಾಣದಲ್ಲಿ ಮಾರಾಟ ಮಾಡುವಂಥದ್ದು. ಇದು ಒಂದು ವಿತರಣಾ ಚೈನ್ ಇದು. ಓಕೆನಾ? ಥ್ಯಾಂಕ್ ಯು.